ಕ್ಯಾಶ್ ಪ್ರೈಸ್ ಅನ್ನ ನೀಡೋಕೆ ನಂದಾ ಫೌಂಡೇಶನ್ ವತಿಯಿಂದ ತಾರಾ ನಂದಾ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇಷ್ಟು ದುಡ್ಡನ್ನ ನೀನು ಜೀವನದಲ್ಲೇ ನೋಡ್ರಲ್ಲ. ಈಗ ಇದನ್ನ ಏನ್ ಮಾಡ್ತೀಯಾ? ಇದನ್ನ ನಾನೇ ಹೇಳ್ಬೇಕು ಅನ್ಕಂಡೆ ಮೇಡಮ್, ನೀವೇ ಕೇಳಿದ್ರಿ. ಇವತ್ತಿನ ಭಾಷಣ ಇದ್ದಿದ್ದೆ ಗ್ರಾಮೀಣ ವಿದ್ಯಾಭ್ಯಾಸದ ಬಗ್ಗೆ. ಏಟೋ ಜನಕ್ಕೆ ಓದ್ಬೇಕು ಅನ್ನೋ ಆಸೆ ಇದ್ರುವೆ ಅಪ್ಪ ಅವನ್ ಕಷ್ಟ ನೋಡಿ ವಿದ್ಯಾಭ್ಯಾಸನ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಯಾರೋ ಯಾಕೆ ನಾ ಆಗ್ಲೇ ಹೇಳ್ದಂಗೆ ನಮ್ ಫ್ರೆಂಡ್ಸ್ ಅಂಬುನುವೆ ಮನ್ಯಾಗ ಕಷ್ಟ ಅಂತ ಕಾಲೇಜ್ ಬಿಟ್ಟೋಗವನೆ. ಸೆಂದಾಗ ಹೋದ ಹುಡ್ಗ ಖಂಡಿತವಾಗ್ಲೂ ರ್ಯಾಂಕ್ ಬಂದೇ ಬರ್ತಾನೆ, ಆದ್ರೆ ಕಾಸಿಲ್ಲ. ಅದಕ್ಕೆ ಮೇಡಮ್ ಭಾಷಣ ಹಾಗೆ ಉಳಿಬಾರ್ದು. ಇದ್ರಿಂದ ನಂಗೆ ಸಿಗೋ ದುಡ್ಡನ್ನೆಲ್ಲ ನಾನ್ ಸಂಬುಗೆ ಕೊಡ್ತೀನಿ. ನಾನ್ ಕೊಡೋ ದುಡ್ಡನ್ನ ಯಾರಿಗೋ ಡೊನೇಟ್ ಮಾಡಿ ನನ್ನ ಎದುರಿಗೆ ತಾನು ಗ್ರೇಟ್ ಅನ್ನಿಸ್ಕೊಳ್ಳೋಕ್ ಹೀಗ್ ಮಾಡ್ತಿದ್ದಾಳ. ಗುಡ್, ವೆರಿ ಗುಡ್. ನಿನ್ನ ಇಂಟೆನ್ಷನ್ಸ್ ತುಂಬಾ ಸರಿಯಾಗಿದೆ ಕಮಲಿ. ನಿನಗ್ ಬಂದಿರೋ ಅಷ್ಟೋ ದುಡ್ಡನ್ನ ನೀನ್ ಕೊಡ್ತಾ ಇರೋದ್ರಿಂದ ನಾನ್ ನಿನ್ಗೆ ಎಕ್ಸ್ಟ್ರಾ 25,000 25,000 ರೂಪಾಯಿ ಕೊಡ್ತೀನಿ. ಯು ಕ್ಯಾನ್ ಟೇಕ್ ಇಟ್. ಅಯ್ಯೋ ಮೇಡಮ್ ಪರವಾಗಿಲ್ಲ, ಬೇಡ. ನೋ ನೋ, ದಟ್ಸ್ ಓಕೆ. ಏನೂ ಇಲ್ಲದೆ ಕಷ್ಟದಲ್ಲೇ ಹಾಸ್ಟೆಲ್ ಜೀವನ ನಡೆಸ್ತಾ ಇರೋದು ನಿನಗೆ ಈ 25,000 ಎಷ್ಟು ದೊಡ್ಡ ಅಮೌಂಟ್ ಅಂತ ನನಗೂ ಗೊತ್ತು. ಯು ಕ್ಯಾನ್ ಟೇಕ್ ಇಟ್. ಸರಿ ಮೇಡಮ್, ಆದ್ರೆ ಸದ್ಯಕ್ಕೆ ನಂಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಕೊಟ್ಟಿರೋ 25,000ನೂ ನಾನು ಸಂಬುಗೆ ಕೊಡ್ತೀನಿ. ಕಮಲಿಗೆ ಜೈ. ಅಮ್ಮಮ್ಮ ಏನ್ ದುಮ್ರಾಟ ಇದು? ಮಾತಾಡಿದ ನಾನ್ಸೆನ್ಸ್ಗೆಲ್ಲ ಚಪ್ಪಾಳೆ ತಟ್ಟಿದ್ರು. ಈಗ ನೋಡಿದ್ರೆ ಇದು. ಗಾಡ್, ಐ ಕಾಂಟ್ ಸ್ಟ್ಯಾಂಡ್ ದಿಸ್. ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಎಲ್ರಿಗಿಂತ ಗುಣದಲ್ಲಿ ದೊಡ್ಡವಳು ನಮ್ ಕಮಲಿ. ಅವಳು ಹೇಳೋವರೆಗೂ ಶಂಭು ಅನ್ನೋ ವಿದ್ಯಾರ್ಥಿಗೆ ಇಂಥ ಒಂದು ಸಮಸ್ಯೆ ಇದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ತೊಂದ್ರೆನ ಬೆರಳು ಮಾಡಿ ತೋರಿಸೋದಲ್ದೆ ತಾನ್ ಗೆದ್ದಂತ ದುಡ್ಡನ್ನ ಅವನಿಗೆ ಕೊಟ್ಟು ಮಾದರಿ ಆಗಿದ್ದಾಳೆ. ಕಮಲಿ, ಒಬ್ಬ ಫ್ರೆಂಡ್ ಆಗಿ ನೀನ್ ಮಾಡಿರೋ ಸಹಾಯ ತುಂಬಾ ದೊಡ್ಡದಮ್ಮ. ವೆರಿ ಗುಡ್. ಹಾಗೆ ನನ್ನ ಕಡೆಯಿಂದನೂ ಒಂದು ಚಿಕ್ಕ ಸಹಾಯ. ಶಂಭು ಈ ಕಾಲೇಜಿನಲ್ಲಿ ಎಜುಕೇಶನ್ ಮುಗಿಸೋವರೆಗೂ ಅವನ ಎಜುಕೇಶನ್ ಜವಾಬ್ದಾರಿನ ಅನ್ನಪೂರ್ಣ ಇನ್ಸ್ಟಿಟ್ಯೂಷನ್ಸ್ ವಹಿಸ್ಕೊಳ್ಳುತ್ತೆ. ಅವನು ಯಾವುದೇ ಫೀಸ್ ಕಟ್ಟೋ ನೆಸೆಸಿಟಿ ಇಲ್ಲ. ಥ್ಯಾಂಕ್ಸ್ ಅಜ್ಜಿ. ಶಂಭು, ಕೇಳಿಸ್ಕೊಂಡ್ಯಾ? ಕಮಲಿ ನಿನ್ನ ಸಮಸ್ಯೆನ ಎಷ್ಟು ಬೇಗ ಬಗೆಹರಿಸಿದ್ಲು ಅಂತ. ಈಗ ಖುಷಿ ತಾನೆ? ಇನ್ಮೇಲೆ ಬರಲ್ಲ ಅಂತೆಲ್ಲ ಹೇಳೋ ಆಗಿಲ್ಲ. ಮೊದಲು ಕಣ್ಣೋರ್ಸ್ಕೊ. ಶಂಭು, ಬೇಗ ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡು ಇಲ್ಲಿಗೆ. ಓಕೆ ಶಂಭು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆನಾ? ಬಾಯ್.
ಏನಾಯ್ತು ನಿಂಗೆ? ನೀನ ಕಳ್ಕೊಂಡಿದ್ಯಾ? ಕ್ಷಮಿಸ್ಬಿಡಿ ಅವ್ವ, ಒಂದ್ಸಲ ದುಡುಕ್ಬಿಟ್ಟೆ, ಕೆಲಸ ಮಾಡಕ್ ಕೊಟ್ಟೋಗ್ಬಿಟ್ಟೆ ಅಪ್ಪಯ್ಯ. ಯಾಕೆ ಹೀಗ್ ಮಾಡಿದ್ಲ? ಹಾಕ್ಲ ಸೆಂಬು, ನಿಂಗೆ ಏನಾನ ಒಂದ್ ಆತು ಅಂದ್ರೆ ನಾವ್ ಚೆನ್ನಾಗಿರ್ತೀವಲ್ಲ. ಕ್ಷಮಿಸಿ ಅಪ್ಪಯ್ಯ. ಕಮ್ಲಿ ನನ್ ಕಣ್ ತರಿಸಿದ್ಲು. ಅವ ನಾನು ಅದಕ್ಕೆ ಸಹಾಯ ಮಾಡೋಳೆ. ಹೌದಾ? ಆಕೆ ಮನ್ಸು ಸಿಹಾನ ದೊಡ್ದು ಕಣಪ್ಪ. ಮೊದ್ಲು ಕಮ್ಲಿಗ್ ಫೋನ್ ಮಾಡಿ ಧನ್ಯವಾದ ಹೇಳು. ನಾನೀ ಋಣನ ಹೆಂಗ್ ತೀರಿಸ್ತೀನೋ ಗೊತ್ತಿಲ್ಲ. ನಾನು ಹೇಳಿ ತರ ತೆಪ್ಪಾಗಿ ನಿರ್ಧಾರ ತಕೊಂಡ್ರೆ ಕಮ್ಲಿ ನನ್ಗೋಸ್ಕರ ಅವಳಿಗೆ ಬಂದಿನ ಕಾಸನ್ನ ನನಗ್ ಕೊಟ್ಟಾಳಪ್ಪಯ್ಯ. ಇನ್ಮ್ಯಾಕೆ ಯಾವತ್ತೂ ಹಿಂಗೆ ಯೋಚನೆ ಮಾಡ್ಬೇಡ ಕಣಪ್ಪಿ. ಕಂಬ್ಲಿ ಮತ್ ಕೇಳು. ಆದಷ್ಟು ಬಿನ್ನೆ ಬೆಂಗ್ಳೂರ್ಗೆ ಹೋಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ಲಾ ಸಂಭು? ಆಯ್ತವ. ಪುಟಿ, ನಾನಿನ್ ಮ್ಯಾಕೆ ಓದ್ಬೋದು, ಚಂದಾಗಿ ಓದಿ ನಿಮ್ಮನ್ನೆಲ್ಲ ಕಾಪಾಡ್ತೀನಿ. ನಿಂಗೂ ಒಂದು ಒಳ್ಳೆ ಹುಡುಗನ್ ನೋಡಿ ನಾನೇ ಮದುವೆ ಮಾಡಿಸ್ತೀನಿ. ನೋಡ್ತೀರಿ ನಮ್ಗಿರೋ ಕಷ್ಟಗಳನ್ನೆಲ್ಲ ಹೇಗ್ ತೀರಿಸ್ತೀನಿ ಅಂತ. ಕಮ್ಲಿ ಇವತ್ತು ಆಡಿರೋ ಮಾತುಗಳು ನಾವು ಜೀವನದುದ್ದಕ್ಕೂ ಮರೆಯಾಕಿಲ್ಲ. ಸರ್, ನೀವು ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಕೂಡ ಬಹಳ ಸಂತೋಷ ಆಯ್ತಮ್ಮ. ತುಂಬ ಕಡೆ ಕಾರ್ಯಕ್ರಮಗಳು ಹೋಗ್ತೀನಿ, ಆದರೆ ಎಲ್ಲೋ ಕೆಲವು ಕಾರ್ಯಕ್ರಮ ಮಾತ್ರ ಮನ್ಸಿಗೆ ಬಹಳ ಹತ್ರ ಆಗುತ್ತೆ. ಹಾಗೆ ಹತ್ರ ಆದ ಕಾರ್ಯಕ್ರಮ ಇದು. ಥ್ಯಾಂಕ್ ಯು. ಆಮೇಲೆ ಕಮಲಿ ಬಹಳ ಬುದ್ಧಿವಂತೆ ಮಾತ್ರ ಅಲ್ಲ, ತುಂಬಾ ಹೃದಯವಂತೆ ಕೂಡ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ, ಬರ್ತೀನಿ. ಅಜ್ಜಿ, ನಂಗೊಂದು ಸಹಾಯ ಮಾಡ್ತೀರಾ? ಏನ್ ಹೇಳು ಕಮಲಿ? ಅಜ್ಜಿ, ಇದು ನೀವೇ ಹಣ ಮಾಡಿಸಿ ನಿಮ್ ಕೈಯಾರೆ ಸಂಬು ಕೊಡ್ತೀರಾ? ಅವ್ನಿಗಿನ್ನ ಸ್ಯಾನೆ ಖುಷಿ ಆಯ್ತೈತೆ. ಬೇಬಿ, ಅತ್ತೆ ಒಳ್ಳೆ ಮೂಡ್ನಲ್ಲಿರೋ ಹಾಗಿದೆ. ನೀನು ಈಗಲೇ ಹೋಗಿ ತಪ್ಪಾಯ್ತು, ಐ ಆಮ್ ವೆರಿ ಸಾರಿ ಅಜ್ಜಿ ಅಂತ ಸ್ವಲ್ಪ ಸಿಂಪಥೆಟಿಕ್ ಆಗಿ ಕ್ಷಮೆ ಕೇಳ್ಬಿಡು. ಗೋ. ಮಾಮ್, ಹೇಳ್ದಷ್ಟು ಮಾಡು ಬೇಬಿ, ಪ್ಲೀಸ್ ಗೋ. ಐ ಸೆಡ್. ಹೊರಡೋಣ ಕಮಲಿ. ಅಜ್ಜಿ, ಐ ಆಮ್ ಸಾರಿ. ಸಾರಿನಾ? ಯಾಕನಿಕಾ, ಏನ್ ತಪ್ಪು ಮಾಡಿದೆ? ಸ್ಪೀಚ್ಗೆ ಬರಲಿಲ್ಲ, ಸೊ. ಓಹ್, ಅದಾ? ನೀನು ಯಾವ ತಪ್ಪು ಮಾಡಿಲ್ಲ. ನೀನು ಮಾಡಿರೋ ಒಳ್ಳೆ ಕೆಲಸಗಳಲ್ಲಿ ಇದು ಒಂದು. ನೀನೇನಾದರೂ ಸ್ಪೀಚಿಗೆ ಬಂದಿದ್ರೆ ಕಮಲಿ ಪಾರ್ಟಿಸಿಪೇಟ್ ಮಾಡೋಕೆ ಆಗ್ತಾನೆ ಇರಲಿಲ್ಲ, ಶಂಭುಗ್ ದುಡ್ಡು ಸಿಗ್ತಾ ಇರಲಿಲ್ಲ. ಇಟ್ಸ್ ಓಕೆ, ವಾಟ್ ಯು ಡಿಡ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ವೆರಿ ಗುಡ್. ಬಾ ಕಮಲಿ. ಕಮಲಿ ಅವರೇ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಯಾವುದೇ ಹಿಂಜರಿಕೆ ಇಲ್ಲದೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋ ನಿರ್ಧಾರ ಮಾಡಿದ್ರಲ್ಲ, ನಿಮ್ ಧೈರ್ಯನ ಮೆಚ್ಚಲೇಬೇಕು. ಥ್ಯಾಂಕ್ಸ್. ನಮ್ ಕಮಲಿ ಅಂದ್ರೆ ಸುಮ್ಮನೆನಾ ರಿಷಿ? ಅಲ್ವಾ ಮತ್ತೆ?
ಅಯ್ಯೋ ದೇವ್ರೇ, ಯಾರ ಕೈಗೆ ಸಿಗಬಾರ್ದು ಅಂತ ಅನ್ಕೊಂಡಿದ್ನೋ ದರಿದ್ರದು ಅವ್ರ ಮುಂದೆನೆ ಹೋಗ್ಬಿಟ್ಟಿದೆಯಲ್ಲಪ್ಪ. ಅಜ್ಜಿ, ಪೇಪರ್ ಎಲ್ಲ ಮಣ್ಣಾಗೈತೆ, ಏನು ಗೊತ್ತಾಯ್ತಿಲ್ಲ. ಕಾಮಿನಿ, ಇದ್ಯಾಕೆ ಇಷ್ಟೊಂದು ಅವಸರ ತಗೊಂಡೆ? ಯಾವ್ದೋ ವೇಸ್ಟ್ ಪೇಪರ್ ಅನ್ಕೋಣ. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಸ ಎಲ್ಲ ಇರಬಾರ್ದಲ್ವಾ, ಅದಕ್ಕೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಕಣ್ಣು ಮುಂದೆನೆ ಎಲ್ಲ ನಡೀತಾ ಇದ್ರು ಏನು ಮಾಡಕ್ಕಾಗದೆ ಸುಮ್ನೆ ನಿಂತ್ಕೋಬೇಕಾಯ್ತು. ಇಡಿಯಟ್ಸ್. ಮಾಮ್, ಸ್ಕೆಚ್ ಸಿಗ್ಲಿಲ್ಲ ಅಂತ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಿ? ಅವನ ಹತ್ರ ಇನ್ನೊಂದು ಸ್ಕೆಚ್ ಬರ್ಸಿದ್ರೆ ಆಯ್ತು ಬಿಡಿ. ಅವ್ನ್ ನಿನ್ ಸೋದ್ರ ಮಾವ ನೋಡು, ದುಡ್ಡು ಕೊಡ್ತೀವಿ ಬಾಪ ಅಂತ ಹೇಳಿ ಅವನಿಗೆ ನಾವು ಸ್ಕೆಚ್ ಹಾಕಿಸ್ತಾ ಇದೀವಿ. ಅಂತದ್ರಲ್ಲಿ ನಾವೇ ಹೋಗ್ಬಿಟ್ಟು ಅವನಿಗೆ ಸ್ಕೆಚ್ ಕೊಡಪ್ಪ ಅಂದ್ರೆ ವಾ 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 ವಾ. ನೀನ್ ಎಲ್ಲಾ ವಿಷಯದಲ್ಲೂ ಹುಷಾರಾಗಿರು, ಯಾವ್ದನ್ನು ನೀನ್ ಸೀರಿಯಸ್ ಆಗಿ ತಗೋಬೇಡ, ಅರ್ಥ ಆಯ್ತಾ? ಒಂದ್ ನಿಮಿಷ ಬಂದೇ ಇರು. ಏನು ಕಾಮಿನಿಯವರು ಒಬ್ಬೊಬ್ರೆ ಕೂಗಾಡ್ತಿರೋ ಹಾಗಿದೆ? ನಿಮ್ ಮೊಮ್ಮಗಳಿಗೆ ಕಾಂಪಿಟೇಷನ್ ಅಟೆಂಡ್ ಮಾಡೋಕೆ ಸೋಮಾರಿತನನ ಅಥವಾ ಭಯನ? ಎಂತ ಮಗಳನ್ನ ಬೆಳೆಸಿದ್ಯಾ ಊರ್ಮಿಳಾ. ಮೊದ್ಲು ಪಂಕ್ಚುಯಾಲಿಟಿ ಇಲ್ಲ, ಅದನ್ನ ನೀವ್ ಯಾರು ಹೇಳ್ಕೊಟ್ಟೂ ಇಲ್ಲ, ಜೊತೆಗೆ ಟ್ಯಾಲೆಂಟು ಇಲ್ಲ. ಬಟ್ ನಿನ್ ಮಗಳು ತಾನೇ ಎಲ್ರಿಗಿಂತ ಬುದ್ಧಿವಂತೆ ಅಂತ ಅನ್ಕೊಂಡು ಓಡಾಡೋದನ್ನ ನೋಡಿದ್ರೆ ನಗು ಬರುತ್ತೆ. ಸರಿ, ಅದು ಹೋಗ್ಲಿ. ಇಲ್ದೇ ಇರೋ ಸ್ಟೇಟಸ್ ಅಂತ ಬಿಲ್ಡಪ್ ಕೊಡ್ತಾ ಇದೀರಲ್ಲ, ಅದಕ್ಕೆ ತಕ್ಕಷ್ಟು ವೆಲ್ತ್, ಐ ಮೀನ್ ಆಸ್ತಿನಾದ್ರೂ ಇದೆಯಾ? ಅದೂ ಇಲ್ಲ. ತಾರಾ ಅವ್ರೆ, ಸುಮ್ಮನೆ ಹೋಗ್ಬಿಡಿ. ಓಹೋ, ನಿಜ ಹೇಳಿದ್ರೆ ಕೋಪ ಬರ್ತಾ ಇದೆಯಾ? ಎಲ್ರ ಮುಂದೆ ನಿಮ್ ಮೊಮ್ಮಗಳು ಬರ್ದೇ ಇದ್ದಾಗ ಕೋಪ ಬರ್ಲಿಲ್ವಾ? ಅವಮಾನ ಆಗ್ಲಿಲ್ವಾ? ಸ್ಟಾಪ್ ಇಟ್ ತಾರಾ. ನನ್ನ ಮೊಮ್ಮಗಳ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ಸರಿ ಇರಲ್ಲ. ನೀವೇ ನನ್ನ ತಂಟೆಗೆ ಬಂದ್ರಿ ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮಗೆ ನಿಮ್ಮ ಸ್ಟೇಟಸ್ ಅಧಿಕಾರದ ಮೇಲೆ ತುಂಬಾ ವ್ಯಾಮೋಹ ಇರೋದ್ರಿಂದ ತಾನೇ ನಮ್ಮನ್ನ ಕೀಳಾಗಿ ನೋಡ್ತಾ ಇರೋದು ನೀವು. ನನ್ನ ಮೊಮ್ಮಗಳು ಅನಿಕನ್ ಬಗ್ಗೆ ಪ್ರತಿ ಸಲ ನೀವು ಚುಚ್ಚಿ ಚುಚ್ಚಿ ಮಾತಾಡ್ದಾಗ್ಲೂ ನಿಮಗೆ ನಿಮ್ ಮಗನೇ ಗ್ರೇಟು ಅನ್ನೋ ಜಂಬ ಕೊಬ್ಬು ಅಲ್ವಾ? ಆ ಕೊಬ್ಬನ್ನ ನಾನ್ ಇಳಿಸ್ತೀನಿ. ಈಗ್ಲೂ ನಿಮ್ಮ ಮಗ ಅದೇ ಆ ಹಳ್ಳಿ ಗುಗ್ಗು ಕಮಲಿ ಅವಳ ಹಿಂದೆ ಸುತ್ತುತ್ತಾ ಇರ್ತಾನೆ. ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಕಾಮಿನಿ, ಓಹ್, ಕೋಪನಾ? ಇರೋದ್ ಹೇಳಿದ್ರೆ ಕೋಪ ಬರ್ತಿದ್ಯಾ? ಬರ್ದಿಟ್ಕೊಳ್ಳಿ ತಾರಾ ಅವ್ರೆ, ಇನ್ನು 1 ತಿಂಗಳಲ್ಲಿ ದಿ ಗ್ರೇಟ್ ತಾರಾ ಅವರ ಮಗ ರಿಷಿಗೂ ಈ ಕಾಮಿನಿ ದೇವಿ ಮೊಮ್ಮಗಳು ಅನಿಕಾಗೂ
ಎಂಗೇಜ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಕಾಮಿನಿ ದೇವಿನೇ ಅಲ್ಲ. ಹಾ. ಎಷ್ಟೋ ಪಾರ್ಟಿ ಅಟೆಂಡ್ ಮಾಡಿದ್ದೀನಿ, ಬಟ್ ದಿಸ್ ಇಸ್ ದ ಬೆಸ್ಟ್. ಅಂಡ್ ಕೊಬ್ಬರಿ ಮಿಠಾಯಿ ಅಂತೂ ವಾವ್. ನಮ್ಗೆಲ್ಲ ಇದೆಯಾ ಪಾರ್ಟಿ. ಈ ಕೊಬ್ಬರಿ ಮಿಠಾಯಿ ಮುಂದೆ ಇನ್ಯಾವ್ದು ನಿಲ್ಲಕ್ಕಿಲ್ಲ. ಏನ್ ನಿಂಗೆ? ಅದಕ್ಕೆ ಬಾಯಿ ತುಂಬ ತಿಂತೀವ್ನೆ. ರಿಷಿಯಣ್ಣ, ನಮ್ಮ ಕಮಲಿಗೆ 2 ದಿನದಿಂದ ಇಂಗ್ಲಿಷ್ ಓದೋದು ಹೇಳ್ಕೊಟ್ಬಿಟ್ಟು ಅಂತೂ ಇಂತೂ ಪ್ರೈಸ್ ಗೆಲ್ಲ ತರ ಮಾಡ್ಬಿಟ್ರಲ್ಲ. ಹೇ ನೋ, ಇದ್ರಲ್ಲಿ ನಂದೇನಿಲ್ಲ. ಕಂಪ್ಲೀಟ್ ಎಫರ್ಟ್ಸು ಕಮಲಿ ಅವ್ರದ್ದು. ಆದ್ರೂ ಆ ಧೈರ್ಯ ಬರ್ಬೇಕಂದ್ರೆ ಭಾಷೆ ಬರ್ಬೇಕಲ್ವ್ರ. ಭಾಷೆ ಹೇಳ್ಕೊಟ್ಟವ್ರು ಯಾರು? ನೀವೇಯ. ನಿಮ್ ಸ್ಟೂಡೆಂಟ್ ಗೆಲ್ಲೋದಕ್ಕೆ ನೀವೇ ಕಾರಣ. ಹಂಗಾಗಿ ನೀವೇ ಸ್ವೀಟ್ ತಿನ್ಸ್ಬೇಕು. ಕಮಲಿ ಆ ಮಾಡು. ಪರವಾಗಿಲ್ಲ ಕೆಂಪ, ನಾನೇ ತಿಂತೀವಿ. ಯಾಕೆ ಕಮಲಿ? ರಿಷಿ ಸರ್ ತಿನ್ಸಿದ್ರೆ ನಿಂಗೆ ಇಷ್ಟ ಆಗಕ್ಕಿಲ್ವಾ? ನಿಂಗೆ ಗೆಲ್ಲೋದಕ್ಕೆ ಅವ್ರಿಗೂ ಸಮಾನವಾದ ಪಾಲ ಐತಲ್ವಾ? ಹಂಗಾಗಿ ಅವರು ತಿನ್ಸ್ಬೇಕು ಅಲ್ವೇನ್ರಪ್ಪ? ತಿನ್ಸಿ ಸಾರ್. ವಾವ್, ಎಂಥ ದೃಶ್ಯ ಇದು! ಇದನ್ನ ನೋಡೋದಕ್ಕೆ ಎಷ್ಟು ಕಣ್ಣಿದ್ರು ಸಾಕಾಗಲ್ಲಪ್ಪ. ತಾರಾ ಅವ್ರೆ, ನನ್ನ ಮೊಮ್ಮಗಳು ನಿಮ್ಮ ಸ್ಟೇಟಸ್ಗೆ ಓಕೆ ಅಲ್ಲ, ಆದ್ರೆ ಈ ಹಳ್ಳಿ ಗುಗ್ಗು ಓಕೆ ಅಲ್ವಾ? ಕಾಮಿನಿ ಅವರೇ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ಯಾಕೆ ತಾರಾ ಅವ್ರೆ, ಕಣ್ಣಾರೆ ಕಂಡ್ರು ಪ್ರಾಮಾಣಿಸ್ ನೋಡ್ಬೇಕು ಅನ್ನೋ ಗಾದೆನ ನೀವು ಟ್ರೈ ಮಾಡಕ್ ಹೋಗ್ತಾ ಇದ್ದೀರಾ? ಡೌಟೇ ಬೇಡ ತಾರಾ ಅವ್ರೆ, ನಿಮ್ಮ ಮಗ ಟೋಟಲ್ ಆಗಿ ಆ ಹಳ್ಳಿ ಗುಗ್ಗು ಹಿಂದೆ ಬಿದ್ದುಬಿಟ್ಟಿದ್ದಾನೆ. ಈಗ ನೀವು ಆ ಹಳ್ಳಿ ಗುಗ್ಗಿಗೆ ಕೊಟ್ಟಿರೋ ದುಡ್ಡೆಷ್ಟು? 1,25,000. ಅದು ವರದಕ್ಷಿಣೆ ಅಲ್ಲ. ಅದ್ರ ಬದಲಾಗಿ ನೀವೇ ವಧುದಕ್ಷಿಣೆ ಕೊಟ್ಟು ಆ ಹುಡುಗಿನ ಮನೆ ತುಂಬಿಸ್ಕೋಬೇಕು ಅಂತ ಇದ್ದೀರಾ? ನನ್ನ ಮಗನಿಂದ ದೂರ ಇರು ಅಂತ ಹೇಳಿಲ್ವಾ ನಿನಗೆ? ಇನ್ನು ಎಷ್ಟು ಸರಿ ಹೇಳ್ಬೇಕು? ರಚನಾ, ನಡಿ ಮನೆಗೆ. ಅಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳಿ ಅದನ್ನ. ಅಮ್ಮ, ಐ ಆಮ್ ಆಸ್ಕಿಂಗ್ ಯು ಸಮಥಿಂಗ್.